ಸ್ನೇಹಿತರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇದೊಂದು ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ APMC ಮಾರುಕಟ್ಟೆಗಳ ಅಡಿಕೆಯ ಬೆಲೆ ಹೇಗಿದೆ, ಹಾಗೆ ಯಾವ ಮಾರುಕಟ್ಟೆಯಲ್ಲಿ ಏರಿಕೆ ಕಂಡು ಬಂದಿದೆ, ಯಾವ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿದೆ, ಹಾಗೂ ರೈತರು ಈಗ ಏನು ಮಾಡಬೇಕೆಂಬ ಇದೊಂದು ಸಂಪೂರ್ಣ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಇಂದು ರಾಜ್ಯದ ಬಹುತೇಕ ಅಡಿಕೆಯ ಮಾರುಕಟ್ಟೆಗಳಲ್ಲಿ ವಹಿವಾಟು ಸಾಮಾನ್ಯವಾಗಿ ನಡೀತಾ ಇದ್ದು, ಉತ್ತಮ ಗುಣಮಟ್ಟದ ಸರಕು ಅಡಿಕೆಗೆ ಉತ್ತಮ ಬೇಡಿಕೆ ಮುಂದುವರೆದಿದೆ. ಗುಣಮಟ್ಟಕ್ಕೆ ಅನುಗುಣವಾಗಿ ಬೆಲೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಶಿವಮೊಗ್ಗ, ಸಾಗರ, ಶಿರಸಿ, ಸಿದ್ದಾಪುರ, ತೀರ್ಥಹಳ್ಳಿ ಹಾಗೆ ಚನ್ನಗಿರಿ ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಯ ಬೆಲೆ ಉತ್ತಮ ಸ್ಪರ್ಧಾತ್ಮಕ ಹರಾಜು ನಡೆದಿದ್ದು, ಕೆಲವು ಮಾರುಕಟ್ಟೆಗಳ ಹಿಂದಿನ ದಿನಕ್ಕೆ ಹೋಲಿಸಿದರೆ ಸಣ್ಣ ಮಟ್ಟಿಗೆ ಏರಿಕೆ ಕಂಡು ಬಂದಿದೆ. ಇನ್ನು ಕೆಲ ಕಡೆ ಬೆಲೆಯಲ್ಲಿ ಸ್ಥಿರವಾಗಿದೆ. ಇಂದು ಬೆಲೆಯನ್ನು ನೋಡೋದಾದರೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ 82,000 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ. ಸರಾಸರಿ ಬಂದು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ 62,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ 52,000 ರೂಪಾಯಿವರೆಗೆ ಮಾಡೆಲ್ ದರವನ್ನು ಹೊಂದಿದೆ. ಶಿಕಾರಿಪುರದಲ್ಲಿ ರಾಶಿ ಅಡಿಕೆ 51,000 ರೂಪಾಯಿವರೆಗೆ ಮಾಡೆಲ್ ದರವನ್ನು ಹೊಂದಿದ್ದು, ಚನ್ನಗಿರಿಯಲ್ಲಿ ನೋಡೋದಾದರೆ ರಾಶಿ ಅಡಿಕೆ 51,000, ಶಿರಸಿಯಲ್ಲಿ ರಾಶಿ ಅಡಿಕೆ 50,000 ರೂಪಾಯಿ 1 ಕ್ವಿಂಟಲ್ಗೆ, ಸಿದ್ದಾಪುರದಲ್ಲಿ ರಾಶಿ ಅಡಿಕೆ 49,800 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ 47,000, ಸಾಗರದಲ್ಲಿ ರಾಶಿ ಅಡಿಕೆ 52,000, ಹೊಸನಗರದಲ್ಲಿ ರಾಶಿ ಅಡಿಕೆ 52,000, ಕುಮಟಾದಲ್ಲಿ ಹಳೆ ಚಾಲಿ ಅಡಿಕೆ 46,000 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದ್ದು, ಹೊನ್ನಾವರದಲ್ಲಿ ಹಳೆ ಚಾಲಿ ಅಡಿಕೆ 43,000, ಮಡಿಕೇರಿಯಲ್ಲಿ ರಾಶಿ ಅಡಿಕೆ ನೋಡೋದಾದರೆ 48,000, ಪುತ್ತೂರದಲ್ಲಿ ಹೊಸತಳಿ ಅಡಿಕೆ ಬಂದು 30,000, ಸುಳ್ಯದಲ್ಲಿ ಹೊಸತಳಿ ಅಡಿಕೆ ಬಂದು 43,000 ರೂಪಾಯಿ. ಉತ್ತಮ ಗುಣಮಟ್ಟದ ಸರಕು ಮತ್ತು ರಾಶಿ ಹಾಗೆ ಬೆಟ್ಟೆ ಅಡಿಕೆಗೆ ಉತ್ತಮ ಬೇಡಿಕೆ ಮುಂದುವರೆದಿದೆ. ಶಿವಮೊಗ್ಗ, ಸಾಗರ, ಶಿರಸಿ, ಸಿದ್ದಾಪುರ ಭಾಗಗಳಲ್ಲಿ ರಾಶಿ ಅಡಿಕೆ 50,000ಕ್ಕಿಂತ ಹೆಚ್ಚಿನ ದರವು ವಹಿವಾಟು ಆಗಿದೆ. ಮಾರುಕಟ್ಟೆ ಹಾಗೂ ಗುಣಮಟ್ಟದ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವಿದೆ. ಇಂದು ನೋಡೋದಾದರೆ ಇಂದು ಏರಿಕೆ ಮತ್ತು ಇಳಿತಕ್ಕೆ ಕಾರಣಗಳೇನೆಂದರೆ, ಉತ್ತಮ ಗುಣಮಟ್ಟದ ಅಡಿಕೆಗೆ ಹೆಚ್ಚಿನ ಬೇಡಿಕೆ ಇದೆ. ವ್ಯಾಪಾರಗಳ ಖರೀದಿ ಚಟುವಟಿಕೆ ಹೆಚ್ಚಾಗಿರುವುದು, ಮಾರುಕಟ್ಟೆಗೆ ಬರುತ್ತಿರುವ ಸರಕು ಪ್ರಮಾಣದಲ್ಲಿ ವ್ಯತ್ಯಾಸ, ರಫ್ತು ಮತ್ತು ದೇಶೀಯ ಬೇಡಿಕೆಯ ಪ್ರಭಾವದಿಂದ ಬೆಲೆ ಏರಿಳಿತಕ್ಕೆ ಕಾರಣವಾಗಿದೆ. ಅಡಿಕೆಯ ಮತ್ತು ಒಣ ಹಾಗೂ ಸ್ವಚ್ಛ ಸ್ಥಿತಿಯಲ್ಲಿ ಮಾರುಕಟ್ಟೆಗೆ ತರಬೇಕು. ಉತ್ತಮ ಗುಣಮಟ್ಟದ ಸರಕುಗಳಿಗೆ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ನೋಡಿ ರೈತರೇ. ಹರಾಜು ಆರಂಭಕ್ಕೂ ಮುನ್ನ ನಿಮ್ಮ ಸ್ಥಳೀಯ APMC ದರ ಪರಿಶೀಲನೆ ಮಾರಾಟ ಮಾಡುವುದರಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದು. ಮುಂದಿನ ದಿನದಲ್ಲಿ ಅಂದಾಜು ನೋಡೋದಾದರೆ ಮಾರುಕಟ್ಟೆಯ ಬೇಡಿಕೆ ಮುಂದುವರೆದಿದ್ದರಿಂದ ಉತ್ತಮ ಗುಣಮಟ್ಟದ ಅಡಿಕೆಯ ಬೆಲೆ ಸ್ಥಿರವಾಗಿ ಅಥವಾ ಸಣ್ಣ ಮಟ್ಟಿಗೆ ಏರಿಕೆ ಕಾಣುವ ಸಾಧ್ಯತೆ ಇದೆ. ಆದ್ದರಿಂದ ದೈನಂದಿನ ಹರಾಜು ವಹಿವಾಟುಗಳನ್ನು ಅವಲಂಬಿಸಿ ಬೆಲೆಯಲ್ಲಿ ಬದಲಾವಣೆ ಆಗ್ಬೋದು ನೋಡಿ ರೈತ ಬಾಂಧವರೇ. ಇಂದಿನ ಅಡಿಕೆಯ ಪ್ರಮುಖ ಮಾಹಿತಿ ಇದೊಂದು ವಿಡಿಯೋದಲ್ಲಿ ಆಗಿದ್ದು, ಪ್ರತಿದಿನದ ಅಡಿಕೆ ಹಾಗೆ ಕೃಷಿ ಸುದ್ದಿಗಾಗಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತವೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.